Good morning, students. Last class we discussed about the importance of management and scope of management. In today's class, you are going to be learn functions of management. Here, functions of management, it is nothing but the process of management. Whatever the steps, whatever the methods we are following here, this is called functions. So ಈಗ ಒಂದು ಮ್ಯಾನೇಜ್ಮೆಂಟ್ ಪ್ರಾಸೆಸ್ ಅದರಲ್ಲಿ ಏನು ಮಾಡ್ತೀವಿ ಯೂಶಲಿ ನಾವು ಯೂಸ್ ಟು ಬಿ ದ ಪ್ಲಾನಿಂಗ್ ಡೈರೆಕ್ಟಿಂಗ್ ಕಂಟ್ರೋಲಿಂಗ್ ಸ್ಟಾಫಿಂಗ್ ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ವಿಚ್ ಇಸ್ ಇನ್ಕ್ಲೂಡೆಡ್ ಇನ್ ದ ಮ್ಯಾನೇಜ್ಮೆಂಟ್ ಪ್ರಾಸೆಸ್. ಸೊ ದಿಸ್ ಈಸ್ ಕಾಲ್ಡ್ ಎ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಒಂದು ಮ್ಯಾನೇಜ್ಮೆಂಟ್ ಏನು ಮಾಡುತ್ತಂದರೆ ಏನೇನು ಒಂದು ಪ್ರಾಸೆಸ್ ಇದೆ ಮ್ಯಾನೇಜ್ಮೆಂಟ್ ಪ್ರಾಸೆಸ್ಸಲ್ಲಿ ಏನೇನು ಥಿಂಗ್ಸ್ ಇನ್ಕ್ಲೂಡ್ ಆಗುತ್ತೆ all the things have to be performed by the management. So whatever the management process, it is nothing but the functions of management. So here you can see there are 5 main functions of the management, that is planning, organizing, staffing, directing and controlling. In that, first one is planning. So planning, here you are going to be determined what are the objective of the organization and what should have to do. So these things you are going to be recognized here. ಸೊ ಒಂದು ಆರ್ಗನೈಸೇಷನ್ ಅಂತ ಇದೆ ಅಂದರೆ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಲೈಕ್ ಸೊ ಏನು ಒಂದು ವರ್ಕ್ ಮಾಡಬೇಕು, ವಾಟ್ ಇಸ್ ದ ಟಾಸ್ಕ್ ವಿ ಹ್ಯಾವ್, ವಾಟ್ ಇಸ್ ದ ಗೋಲ್ಸ್ ವಿ ಹ್ಯಾವ್. ಸೊ ಆನ್ ದ ಬೇಸಿಸ್ ಆಫ್ ದಟ್ ವಿ ಹ್ಯಾವ್ ಟು ಬಿ ಸೆಟ್ ದ ಆಬ್ಜೆಕ್ಟಿವ್ಸ್ ಫಸ್ಟ್. ಸೊ ಆಬ್ಜೆಕ್ಟಿವ್ಸ್ನ ಸೆಟ್ ಮಾಡಿದ್ಮೇಲೆ ದೆನ್ ವಿ ಹ್ಯಾವ್ ಟು ಬಿ ಡಿಟರ್ಮೈನ್ ವಾಟ್ ಶುಡ್ ಹ್ಯಾವ್ ಟು ಡೂ ನಾವು. ಸೊ ಏನು ಮಾಡಬೇಕು. ಸೊ ಇಟ್ ಈಸ್ ಪ್ಲಾನಿಂಗ್, ಇಟ್ ಈಸ್ ನಥಿಂಗ್ ಬಟ್ ಯು ಆರ್ ಗೋಯಿಂಗ್ ಟು ಬಿ ಡಿಟರ್ಮೈನ್ to whom we have to be allot the work, when we have to be perform the work, where we have to be perform the work. So ಎಲ್ಲ ಥಿಂಗ್ಸು ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಯಾವುದರಲ್ಲಿ ಪ್ಲಾನಿಂಗಲ್ಲಿ. So what are the objectives of the organization, when we have to perform the task, where we have to perform the task, who has to be perform the task, what is the benefit of those things. So each and everything you are going to be determined in the process of planning. So next, organizing. So whatever the things you decided in the planning like machineries, human resource, finance, whatever the things you decided in the planning, you are going to be organized in here. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು, ಏನೇನು ಮಿಷನರೀಸ್ ರಿಕ್ವೈರ್ಮೆಂಟ್ ಇದೆ, ಎಷ್ಟು ಹ್ಯೂಮನ್ ರಿಸೋರ್ಸ್ ರಿಕ್ವೈರ್ಮೆಂಟ್ ಇದೆ ಆ್ಯಂಡ್ ವಾಟ್ ಆರ್ ದ ಫೈನಾನ್ಸ್ ರಿಕ್ವೈರ್ಡ್. ಸೊ ಇದನ್ನೆಲ್ಲ ನೀವು ಯು ಆರ್ ಗ್ಯಾದರಿಂಗ್ ಇನ್ ಒನ್ ಪ್ಲೇಸ್. ಸೊ ಎಲ್ಲಾನು ಒಂದು ಪ್ಲೇಸಲ್ಲಿ ನೀವು ಗ್ಯಾದರಿಂಗ್ ಮಾಡ್ತಾ ಇದ್ದೀರಾ. ಲೈಕ್ ಮಿಷನರೀಸ್ನ ಬೇರೆ ಬೇರೆ ಕಡೆ ಇರೋದನ್ನ ಅಸೆಂಬಲ್ ಮಾಡ್ತಾ ಇದ್ದೀರಾ. ಯು ಆರ್ ಗೋಯಿಂಗ್ ಟು ಬಿ ಹೈರ್ ದ ನ್ಯೂ ಎಂಪ್ಲಾಯೀಸ್ ಆರ್ ಎಲ್ ಯು ಆರ್ ಗಿವಿಂಗ್ ಎ ಟ್ರೈನಿಂಗ್ ಟು ದ ಎಂಪ್ಲಾಯೀಸ್ ಟು ಬಿ perform the task and all. So whatever the things you are requiring, you are going to be here gathering the things. This is called organizing. Next, staffing. Staffing, it is nothing but you are putting a right person to a right work at a right time. ಸೊ ಒಂದು ಪರ್ಸನ್ನ, ಒಂದು ಎಂಪ್ಲಾಯೀಸ್ನ ನೀವು ಯಾವೊಂದು ಪರ್ಫೆಕ್ಟ್ ಆಗಿರೋಂಥ ಆ ಒಂದು ಜಾಬ್ ಡೆಸಿಗ್ನೇಷನ್ ಏನಿರುತ್ತೆ, ಆ ಒಂದು ವರ್ಕರ್ನ ಅಬಿಲಿಟೀಸ್ ಸ್ಕಿಲ್ಸ್ ಏನಿರುತ್ತೆ, ಆನ್ ದ ಬೇಸಿಸ್ ಆಫ್ ದಟ್ ಯು ಆರ್ ಗೋಯಿಂಗ್ ಟು ಬಿ ಅಲಾಟ್ ದ ವರ್ಕ್ ಟು ದ ಪರ್ಟಿಕ್ಯುಲರ್ ಎಂಪ್ಲಾಯೀಸ್ ಆ್ಯಂಡ್ ವೆನ್ ಎವರ್ ಇಟ್ ಈಸ್ ರಿಕ್ವೈರ್ಡ್. ಸೊ ಯಾವಾಗ ನೆಸೆಸರಿ ಇದೆ ಆವಾಗ ಮಾತ್ರ ನೀವು ಅದನ್ನು ಅಲಾಟ್ಮೆಂಟ್ ಮಾಡಬೇಕು. ಸೊ ಸ್ಟಾಫಿಂಗ್ ನಥಿಂಗ್ ಬಟ್ ಯು ಆರ್ ಗೋಯಿಂಗ್ ಟು ಬಿ ಹೈರ್ ದ ಎಂಪ್ಲಾಯೀಸ್, ಯು ಆರ್ ಗಿವಿಂಗ್ ಎ ಟ್ರೈನಿಂಗ್, ಪ್ರಾಪರ್ ಟ್ರೈನಿಂಗ್ ಟು ದ ಎಂಪ್ಲಾಯೀಸ್ ಆ್ಯಂಡ್ ಯು ಆರ್ ಅಲಾಟಿಂಗ್ ದ ವರ್ಕ್ ಟು ದ ಎಂಪ್ಲಾಯೀಸ್. ಸೊ ಏನು ವರ್ಕ್ ಇದೆ, ಒಂದು ಏನು ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ಆನ್ ದ ಬೇಸಿಸ್ ಆಫ್ ದಟ್ ಯು ಆರ್ ಗೋಯಿಂಗ್ ಟು ಬಿ ಅಸೈನ್ ದ ವರ್ಕ್ ಟು ದ ಎಂಪ್ಲಾಯೀಸ್. ದಿಸ್ ಇಸ್ ಕಾಲ್ಡ್ ಸ್ಟಾಫಿಂಗ್. ನೆಕ್ಸ್ಟ್, ಡೈರೆಕ್ಟಿಂಗ್. ಸೊ ಹಿಯರ್ ಯು ಆರ್ ಗಿವಿಂಗ್ ಎ ಡೈರೆಕ್ಷನ್. ಓಕೆ, ನೀವು ಪ್ಲಾನ್ ಮಾಡಾಗಿದೆ, ಆರ್ಗನೈಸ್ ಮಾಡಾಗಿದೆ, ಯು ಆಲ್ರೆಡಿ ಎಂಪ್ಲಾಯೀಸ್ನ ಹೈರ್ ಮಾಡಾಗಿದೆ, ಬಟ್ ಯು ಆರ್ ನಾಟ್ ಗಿವಿಂಗ್ ಪ್ರಾಪರ್ ಡೈರೆಕ್ಷನ್ ಟು ದ ಎಂಪ್ಲಾಯೀಸ್. ಅವಾಗ ಏನಾಗುತ್ತೆ, ನೀವು ಯಾವುದೇ ಒಂದು ವರ್ಕ್ನ ಅಚೀವ್ ಮಾಡೋಕ್ಕಾಗಲ್ಲ. ಸೊ ಹಿಯರ್ ಯು ಆರ್ ಗಿವಿಂಗ್ ಎ ಡೈರೆಕ್ಷನ್ ಟು ದ ಎಂಪ್ಲಾಯೀಸ್, ವಾಟ್ ಮ್ಯಾನರ್ ಯು ಹ್ಯಾವ್ ಟು ಬಿ ಪರ್ಫಾರ್ಮ್ ದ ವರ್ಕ್, ವಾಟ್ ಈಸ್ ದ ಸ್ಟ್ಯಾಂಡರ್ಡ್ಸ್ ವಿ ಹ್ಯಾವ್ ಆಲ್ರೆಡಿ ಸೆಟ್ ಫಾರ್ ದ ವರ್ಕರ್ಸ್. ಸೊ ಇದೆಲ್ಲ ನಾವೇನು ಮಾಡ್ತೀವಿ, ವಿ ಹ್ಯಾವ್ ಟು ಬಿ ಗಿವ್ ದ ಡೈರೆಕ್ಷನ್. ಸೊ ಯಾವ ಥರ ಯಾವ ವರ್ಕ್ ಆದಮೇಲೆ ಯಾವ ವರ್ಕ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಪ್ರೊಟೆಕ್ಷನ್ ಆ್ಯಕ್ಟಿವಿಟೀಸ್ ಅಂದರೆ ವಾಟ್ ವಿ ಹ್ಯಾವ್ ಟು ಬಿ ಡೂ ಅಂದರೆ ಸ್ಟಾರ್ಟಿಂಗ್ 4 days ವಿ ಹ್ಯಾವ್ ಟು ಬಿ ಡೂ ದ ಬೇಸಿಕ್ ಆ್ಯಕ್ಟಿವಿಟೀಸ್. ಆಫ್ಟರ್ ದಟ್ ವಿ ಸ್ಟಾರ್ಟ್ ದ ಪರ್ಚೇಸಿಂಗ್ ಆ್ಯಕ್ಟಿವಿಟಿ, ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರಿಂಗ್, ಪ್ಯಾಕೇಜಿಂಗ್, ವೇರ್ ಹೌಸಿಂಗ್. ಸೊ ಈ ಥರ ಯಾವ್ಯಾವ ಪ್ರಾಸೆಸ್ ಆದಮೇಲೆ ಯಾವ ಥರ ವರ್ಕ್ ಮಾಡಬೇಕು ಆ್ಯಂಡ್ ವಾಟ್ ಆರ್ ದ ಸ್ಟ್ಯಾಂಡರ್ಡ್ ವಿ ಆಲ್ರೆಡಿ ಫಿಕ್ಸ್ಡ್, ವಾಟ್ ಆರ್ ದ ಡೈರೆಕ್ಷನ್, ವಾಟ್ ಆರ್ ದ ಮೆಥಡ್ ವಿ ಹ್ಯಾವ್ ಟು ಬಿ ಫಾಲೋ. ಈಚ್ ಆ್ಯಂಡ್ ಎವ್ರಿಥಿಂಗ್ ವಿ ಹ್ಯಾವ್ ಟು ಬಿ ಗಿವ್ ದ ಡೈರೆಕ್ಷನ್ ಟು ದ staff. So next, finally, fifth one is controlling. So here controlling, it is nothing but you are going to be compare the actual work with the standard work which is set already. ಸೊ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ನಥಿಂಗ್ ಬಟ್ ವಾಟ್ ಎವರ್ ದ ಪ್ಲಾನಿಂಗ್ ಯು ಡಿಡ್. ಸೊ ನೀವೊಂದು ಸ್ಟ್ಯಾಂಡರ್ಡ್ನ ಫಿಕ್ಸ್ ಮಾಡಿರ್ತೀರ, ಈ ವರ್ಕು ಇದೇ ಥರ ಇರಬೇಕು. ಸೊ ಯು ಆರ್ ಗೋಯಿಂಗ್ ಟು ಬಿ ಆ್ಯಕ್ಚುಲಿ ಕಂಪೇರ್ ದ ವರ್ಕ್. ಸೊ ಆ್ಯಕ್ಚುಲಾಗಿ ಏನೊಂದು ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ವರ್ಕ್ ವಿ ಹ್ಯಾವ್ ಟು ಬಿ ಸೆಟ್. ಯು ಆರ್ ಗೋಯಿಂಗ್ ಟು ಬಿ compare those things. So if it is matching with the standard work, then okay. If it is not, andre again you have to be modify, again you have to be give some extra direction, you have to be give some training to the employees to be perform. So idenandre it is nothing but controlling.
ಸೊ ನೀವು ಡೈರೆಕ್ಷನ್ಸ್ ಕೊಟ್ಟಿದ್ದೀರಾ, ಮಿಷನರೀಸ್ ಕೊಟ್ಟಿದ್ದೀರಾ, ಬಟ್ ಯು ಹ್ಯಾವ್ ಟು ಬಿ ಗಿವ್ ದ ಪ್ರಾಪರ್ ಕಂಟ್ರೋಲ್ ಹ್ಯಾವ್ ಟು ಬಿ ಮೇಂಟೈನ್. ಸೊ ಕಂಟ್ರೋಲಿಂಗ್ ಇಲ್ಲ ಅಂದರೆ ಏನಾಗುತ್ತೆ, ಇಟ್ ಮೇ ಬಿ ಡಿಸ್ಟ್ರಾಕ್ಟ್ ದ ವೇ. ಸೊ ಯುವರ್ ಕಂಟ್ರೋಲಿಂಗ್ ಇಟ್ ಈಸ್ ನಥಿಂಗ್ ಬಟ್ ಯು ಆರ್ ಗೋಯಿಂಗ್ ಟು ಬಿ ಕಂಪೇರ್ ದ ಆ್ಯಕ್ಚುಯಲ್ ವರ್ಕ್ ವಿತ್ ದ ಸ್ಟ್ಯಾಂಡರ್ಡ್ ವರ್ಕ್. ಸೊ ವೆದರ್ your fixed work is performing as per the standard or not. So ಇದನ್ನು ಕಂಪ್ಯಾರಿಸನ್ ಮಾಡಿದಾಗ ಏನಾಗುತ್ತೆ, ಸೊ ಏನಾದರೂ ಇಫ್ ಇಟ್ ಈಸ್ ಮಿಸ್ಲೀಡಿಂಗ್ ಎನಿಥಿಂಗ್ ಅಂತ ಹೇಳಿದ್ರೆ ಯು ಕ್ಯಾನ್ ಈಸಿಲಿ ಕಂಟ್ರೋಲ್ ದ ಥಿಂಗ್ ಆ್ಯಂಡ್ ಯು ಕ್ಯಾನ್ ಈಸಿಲಿ ಮ್ಯಾನೇಜ್ ದ ಥಿಂಗ್ಸ್. ಸೊ ಇಲ್ಲಿ ಕಂಟ್ರೋಲಿಂಗ್ ಇಲ್ಲ. ಸೊ ಫೈನಲಿ ಈಗ ಫೈನಲ್ ಸ್ಟೇಜ್ಗೆ ರೀಚ್ ಆಗಿದ್ದೀವಿ. ದಟ್ ಟೈಮ್ ಇಫ್ ಯು ಆರ್ ರೆಕಗ್ನೈಸಿಂಗ್ ಎನಿ ಮಿಸ್ಟೇಕ್ಸ್ ಅಂದರೆ ಆವಾಗ ಅಗೇನ್ ಯು ಹ್ಯಾವ್ ಟು ಬಿ ಫೇಸ್ ದ ಪ್ರಾಬ್ಲಮ್. ಸೊ ಕಂಟ್ರೋಲಿಂಗ್ ಆಲ್ಸೋ ಎ ಮೇನ್ ಪ್ರಾಸೆಸ್ ಆಫ್ ದ ಮ್ಯಾನೇಜ್ಮೆಂಟ್. ಸೊ ಅವಾಗ ನಾವು ಎಲ್ಲ ಥಿಂಗ್ನ ಕಂಟ್ರೋಲ್ ಮಾಡ್ತಾ ಇರಬೇಕು. ವಿ ಹ್ಯಾವ್ ಟು ಬಿ ಕಂಪೇರ್, ವಿ ಹ್ಯಾವ್ ಟು ಬಿ ಅನಲೈಸ್ ದ ಥಿಂಗ್ಸ್. ಸೊ we can easily manage the situation, so we can avoid the difficulties. So these are the functions of management. ಏನೇನಿರುತ್ತೆ, planning, organizing, staffing, directing, controlling. Planning, you are going to be determine objectives and what should you have to be do. In organizing, you are gathering all the physical, financial and human resource in a one place. So staffing, you are going to be allot the work to the employees at a right place, right work to the particular person. Direction, you are giving a proper direction to the employees when they have to do, where they have to do, what they have to do and all. And the controlling, they are going to be manage the things. They are going to be compare the activities with the standard work. If it is performing as per the standard, then okay. If it is not, they have to be modulate, they have to be change the things and they have to be again follow up the thing. This is called controlling. These all called a management functions. Functional areas of management. So in the organizationally, definitely we have different department. So what are the main department, what are the main areas of the organization where we require the management or management process? So here you can see financial management, personal management, production management, marketing management. These are the main areas of the organization where we require the management process. So here first one is financial management. So here what you are doing, you are going to be allotted proper ಫೈನಾನ್ಷಿಯಲ್ ರಿಸೋರ್ಸಸ್ ಟು ಪ್ರಾಪರ್ ವರ್ಕ್. ಸೊ ಯಾವ ವರ್ಕಿಗೆ ಎಷ್ಟು ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಇದೆ ಆ ಒಂದು ವರ್ಕ್ನ ನೀವು ಏನು ಮಾಡ್ತಿದ್ದೀರಾ, ಪ್ರಾಪರಾಗಿ ಅಲಾಟ್ಮೆಂಟ್ ಮಾಡ್ತಿದ್ದೀರಾ. ಲೈಕ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ರಿಕ್ವೈರ್ಮೆಂಟ್ ಇದೆ, ಫಿಕ್ಸ್ಡ್ ಕ್ಯಾಪಿಟಲ್ ಎಷ್ಟು ರಿಕ್ವೈರ್ಮೆಂಟ್ ಇದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಎಷ್ಟು ರಿಕ್ವೈರ್ಮೆಂಟ್ ಇದೆ. ಸೊ ಈ ಥರ ಡಿಫ್ರೆಂಟ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್, ವಾಟ್ ಎವರ್ ದ ಥಿಂಗ್ಸ್ ಯು ಆರ್ ಇನ್ಕ್ಲೂಡಿಂಗ್, ಯು ಆರ್ ಗೋಯಿಂಗ್ ಟು ಬಿ ಕಂಟ್ರೋಲ್ ಹಿಯರ್ ಇನ್ ಅ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. Along with that you are going to be maintaining budgetary control. So budgetary control ಅಂತ ಹೇಳಿದ್ರೆ ಯಾವ ಥರ ನೀವು ಅಮೌಂಟ್ ಇರೋದನ್ನ ಯಾವ ಥರ ನೀವು ಮ್ಯಾನೇಜ್ ಮಾಡ್ತೀರಾ, ಹೌ ಮಚ್ ಅಮೌಂಟ್ ಯು ಹ್ಯಾವ್ ಟು ಬಿ ಅಲಾಟ್ ಫಾರ್ ವಿಚ್ ಎವರ್ ದ ಥಿಂಗ್ಸ್, ಇಟ್ ಇಸ್ ಕಾಲ್ಡ್ ಬಜೆಟರಿ ಕಂಟ್ರೋಲ್. ಸೊ ಬಜೆಟರಿ ಕಂಟ್ರೋಲ್ ಆಗಿರ್ಬೋದು, ಫೈನಾನ್ಷಿಯಲ್ ಪ್ಲಾನಿಂಗ್ ಆಗಿರ್ಬೋದು, ಕಾಸ್ಟ್ ಕಂಟ್ರೋಲ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಆಗಿರ್ಬೋದು. ಸೊ ಡಿಫ್ರೆಂಟ್ ಅಕೌಂಟ್ಸ್ ರಿಲೇಟೆಡ್ ಒಂದು ಕಾಸ್ಟ್ ರಿಲೇಟೆಡ್ ಏನೇನು ಒಂದು ಆಕ್ಟಿವಿಟೀಸ್ ಇರುತ್ತೆ. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ನಾವೇನು ಮಾಡ್ತೀವಿ ಅಂದರೆ ವಿ ಕ್ಯಾನ್ ಮ್ಯಾನೇಜ್ ಎ ಬಜೆಟರಿ ಕಂಟ್ರೋಲ್. ಸೊ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಅಂದರೆ ಎಷ್ಟು ಒಂದು ಅಮೌಂಟ್ ರಿಕ್ವೈರ್ಮೆಂಟ್ ಇರುತ್ತೆ ಅಷ್ಟನ್ನ ಪ್ರಾಪರಾಗಿ ಅಲಾಟ್ ಮಾಡ್ಬೋದು. ಕಾಸ್ಟ್ ಕಂಟ್ರೋಲ್ ಅಂತ ಹೇಳಿದರೆ ಎಲ್ಲಿ ಒಂದು ಎಕ್ಸೆಸ್ ಅಮೌಂಟ್ ಇನ್ಕರ್ ಆಗ್ತಾ ಇದೆ ಅದನ್ನು ನಾವು ಕಟ್ ಡೌನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನೀವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಏನು ಮಾಡ್ತಾ ಇದ್ದೀರಾ, ಅನ್ನೆಸೆಸರಿ ಯು ಆರ್ ಪೇಯಿಂಗ್ ಎ ವೇರ್ ಹೋಸಸ್ ಚಾರ್ಜಸ್. ಸೊ ವೇರ್ ಹೋಸಸ್ ಚಾರ್ಜಸ್ನ ನೀವು ಪೇ ಮಾಡ್ತಾ ಇದ್ದೀರಾ ಫಾರ್ ದ ಔಟ್ಸೋರ್ಸ್. ಸೊ ಔಟ್ಸೋರ್ಸ್ ಏದನ್ನ ಅದಕ್ಕೆ ಪೇ ಮಾಡ್ತಾ ಇದ್ದೀರಾ. ಇನ್ಸ್ಟೆಡ್ ಆಫ್ ಡೂಯಿಂಗ್ ದಟ್ ಯು ಕ್ಯಾನ್ ಬಿಲ್ಡ್ ಒನ್ ವೇರ್ ಹೋಸ್ ಇನ್ ದ ಆರ್ಗನೈಸೇಷನ್ ಇಟ್ ಸೆಲ್ಫ್. ಸೊ ನೀವು ಔಟ್ಸೈಡ್ ಈಗ 5 lakh rupees per year ಪೇ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಪೇಯಿಂಗ್ 5 lakh rupees ಫಾರ್ 1 year ಟು ಎನಿ ಔಟ್ಸೈಡರ್ ಫಾರ್ ಎ ವೇರ್ ಹೋಸಿಂಗ್ ಅಂತ ಹೇಳಿದರೆ, ಸೊ ಯು ಕ್ಯಾನ್ ಬಿಲ್ಡ್ ಎ ವೇರ್ ಹೋಸ್ ಇನ್ ಯುವರ್ ಆರ್ಗನೈಸೇಷನ್ ಓನ್ಲಿ ಬೈ ಯೂಸಿಂಗ್ ದಸ್ 5 lakh. ಎಸ್ ಆರ್ ನೋ? ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅದು. ಸೊ ದಿಸ್ ಈಸ್ ಕಾಲ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಯಾವ ಥರ ನೀವು ಇರೋವಂಥ ಒಂದು ಫೈನಾನ್ಸ್ನ ಯಾವ ಥರ ಯುಟಿಲೈಸ್ ಮಾಡ್ತಾ ಇದ್ದೀರಾ ಆ್ಯಂಡ್ ವೇರ್ ಯು ಆರ್ ಗೋಯಿಂಗ್ ಟು ಬಿ ರೆಡ್ಯೂಸ್ ದ ಎಕ್ಸೆಸ್ ಕಾಸ್ಟ್. ಎಕ್ಸೆಸ್ ಕಾಸ್ಟ್ ಏನಿರುತ್ತೆ ಅದನ್ನು ರೆಡ್ಯೂಸ್ ಎಲ್ಲಿ ಮಾಡ್ತಾ ಇದ್ದೀರಾ. ಸೊ ಪ್ರಾಪರ್ ಪ್ಲಾನಿಂಗ್ ಏನಿದೆ ಅದ್ರ ಪ್ರಕಾರ ಹೌ ಯು ಆರ್ ಗೋಯಿಂಗ್ ಟು ಬಿ ಮ್ಯಾನೇಜ್ ದ ಫೈನಾನ್ಷಿಯಲ್ ಆಕ್ಟಿವಿಟೀಸ್. ಸೊ ದೀಸ್ ಥಿಂಗ್ಸ್ ಆಲ್ ಇನ್ಕ್ಲೂಡ್ ಇನ್ ಎ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್, personal management. So personal management is nothing but human resource activities. So here you are going to be do the activities like manpower planning, recruitment, selections, training, development, comparison, competition. So each and everything which is related to the human resource. ಸೊ ಒಂದು ಮ್ಯಾನ್ ಪವರ್ ಪ್ಲಾನಿಂಗಿಂದ ಹಿಡಿದು ಎಲ್ಲಿ ಅವ್ರಿಗೆ ಯಾವ ಥರ ಒಂದು ಸೋಷಿಯಲ್ ಸೆಕ್ಯೂರಿಟೀಸ್ ಕೊಡೋದಾಗಿರ್ಬೋದು, ಬೋನಸ್ ಇಂಟೆನ್ಸಿವ್ಸ್ ಕೊಡೋದಾಗಿರ್ಬೋದು, ಅಲ್ಲಿ ತನಕ ಏನೇನೋ ಒಂದು ಪ್ರಾಸೆಸ್ ಇನ್ಕ್ಲೂಡ್ ಆಗುತ್ತೆ ರಿಲೇಟೆಡ್ ಟು ದ ಹ್ಯೂಮನ್ ರಿಸೋರ್ಸ್. ಇಟ್ ಈಸ್ ಇನ್ಕ್ಲೂಡ್ ಇನ್ ಎ ಪರ್ಸನಲ್ ಮ್ಯಾನೇಜ್ಮೆಂಟ್. ಸೊ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಇಟ್ ಇನ್ಕ್ಲೂಡ್ ದ
ಪ್ಲಾನಿಂಗ್ ಆಫ್ ಎ ವರ್ಕರ್ಸ್. ಸೊ ಎಷ್ಟು ವರ್ಕರ್ಸ್ ನಮಗೆ ರಿಕ್ವೈರ್ಮೆಂಟ್ ಇದ್ದಾರೆ, ಸೊ ವಾಟ್ ಆರ್ ದ ಕ್ವಾಲಿಫಿಕೇಶನ್ ದೇ ಹ್ಯಾವ್ ಟು ಬಿ ಇನ್ಕ್ಲೂಡ್. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ಆರ್ ಗೋಯಿಂಗ್ ಟು ಬಿ ಪ್ಲಾನ್, ಆ್ಯಂಡ್ ಆಸ್ ಪರ್ ದೋಸ್ ಥಿಂಗ್ಸ್ ಯು ಆರ್ ಗೋಯಿಂಗ್ ಟು ಬಿ ಹೈರ್ ದ ಎಂಪ್ಲಾಯೀಸ್. ಸೊ ಎಂಪ್ಲಾಯೀಸ್ನ ಯಾವ ಥರ ಹೈರ್ ಮಾಡಬೇಕು, ವಾಟ್ ಇಸ್ ದ ಮೆಥಡ್ ವಿ ಹ್ಯಾವ್ ಟು ಬಿ ಕಾಲ್ ದ ಇಂಟರ್ವ್ಯೂಸ್. ಸೊ ನೆಕ್ಸ್ಟ್ ವಾಟ್ ಇಸ್ ದ ಮೆಥಡ್ ಆಫ್ ಸೆಲೆಕ್ಷನ್. ಸೊ ಯಾವ ಬೇಸ್ ಮೇಲೆ ಸೆಲೆಕ್ಷನ್ಸ್ ಮಾಡಬೇಕು, ಒಂದು ಫಿಸಿಕಲ್ ಇಂಟರ್ವ್ಯೂಸ್ ಇರಬೇಕಾ, ಇಲ್ಲ ಒಂದು ಓರಲ್ ಇಂಟರ್ವ್ಯೂಸ್ ಇರಬೇಕಾ, ಟೆಲಿಫೋನ್ ಇಂಟರ್ವ್ಯೂಸ್ ಇರಬೇಕಾ, ರಿಟರ್ನ್ ಎಕ್ಸಾಮ್ಸ್ ಇರಬೇಕಾ. ಸೊ ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ಬಿ ಡೂ, ಆ್ಯಂಡ್ ವಾಟ್ ಇಸ್ ದ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ವಿ ಹ್ಯಾವ್ ಟು ಬಿ ಕಂಡಕ್ಟ್ ಟು train the employees. So these all the things, so allotment of the work ಆಗಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈಗ ಎಂಪ್ಲಾಯೀಸ್ if they are ಈಗ ಆಲ್ರೆಡಿ ಇರೋಂಥ ಎಂಪ್ಲಾಯೀಸ್ ಓನ್ಲಿ ದೇ ಆರ್ ವರ್ಕಿಂಗ್ ಫಾರ್ ದ 7 hours 6 hours ಅಂದರೆ ಹೌ ಯು ಆರ್ ಯುಟಿಲೈಸ್ ದಟ್ ಐಡಲ್ ಟೈಮ್. ಸೊ ಈಗ ಐಡಲ್ ಟೈಮ್ ಇರುತ್ತೆ, ಒಂದು 2 hours ಏನು ಐಡಲ್ ಟೈಮ್ ಇರುತ್ತೆ, ಹೌ ಯು ಆರ್ ಗೋಯಿಂಗ್ ಟು ಬಿ ಯುಟಿಲೈಸ್ ದಟ್ ಐಡಲ್ ಟೈಮ್. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ಆರ್ ಗೋಯಿಂಗ್ ಟು ಬಿ ಕಂಟ್ರೋಲ್ ಇನ್ ಎ ಪರ್ಸನಲ್ ಮ್ಯಾನೇಜ್ಮೆಂಟ್. ಪರ್ಸನಲ್ ಮ್ಯಾನೇಜ್ಮೆಂಟ್ ಇಸ್ ನಥಿಂಗ್ ಬಟ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್. ಸೊ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಯಾವ ಥರ ಒಂದು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಇರುತ್ತೆ, ಲೈಕ್ ಪರ್ಚೇಸಿಂಗ್ ಆಫ್ ದ ರಾ ಮೆಟೀರಿಯಲ್ಸಿಂದ ಹಿಡಿದು ಅದನ್ನು ಸೇಲ್ ಮಾಡೋ ತನಕ, ಒಂದು ಅದನ್ನು ವೇರ್ ಹೌಸಿಗೆ ಸೆಂಡ್ ಮಾಡೋ ತನಕ, ವಾಟ್ ಎವರ್ ದ ಥಿಂಗ್ಸ್ ಇಟ್ ಈಸ್ ಇನ್ಕ್ಲೂಡಿಂಗ್ ಇಟ್ ಈಸ್ ಕಮ್ಸ್ ಅಂಡರ್ ಎ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್. ಸೊ ಇಲ್ಲಿ ಪ್ರೊಡಕ್ಷನ್ ಆ್ಯಕ್ಟಿವಿಟಿಲಿ 6 M's ಏನಿರುತ್ತೆ, ಲೈಕ್ ಮೆನ್, ಮನಿ, ಮೆಷಿನ್ಸ್, ಮೆಟೀರಿಯಲ್ಸ್, ಮೆಥಡ್ಸ್ ಆ್ಯಂಡ್ ಮಾರ್ಕೆಟ್. ಸೊ ಇದನ್ನೆಲ್ಲ ಏನಿರುತ್ತೆ, ಒಂದು 6 M's ಏನಿರುತ್ತೆ, ಆ ಎಲ್ಲ ಎಮ್ಸ್ನ ಸ್ಯಾಟಿಸ್ಫೈಡ್ ಮಾಡ್ತಾ ಇರೋದು. ಸೊ ಯಾವ ಥರ ಒಂದು ಎಂಪ್ಲಾಯೀಸ್ಗೆ ಎಲ್ಲಿ ರಿಕ್ವೈರ್ಮೆಂಟ್ ಇದೆ, ಯು ಆರ್ ಗೋಯಿಂಗ್ ಟು ಬಿ ಅಲಾಟ್ ದಟ್ ವರ್ಕ್. ಸೊ ಎಷ್ಟು ಮನಿ ರಿಕ್ವೈರ್ಮೆಂಟ್ ಇದೆ ಅದನ್ನು ನೀವು ಅಲ್ಲಿ ಪ್ರಾಪರಾಗಿ ಅಲಾಟ್ ಮಾಡ್ತಾ ಇದ್ದೀರಾ, ವಾಟ್ ಎವರ್ ದ ಮಿಷನರೀಸ್ ಯು ಆರ್ ರಿಕ್ವೈರಿಂಗ್ ಅದನ್ನು ಪ್ರಾಪರಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀರಾ, ಒಂದು ಮೆಟೀರಿಯಲ್ಸ್ ಏನೇನು ರಾ ಮೆಟೀರಿಯಲ್ಸ್ ರಿಕ್ವೈರ್ಮೆಂಟ್ ಇದೆ, ಆ್ಯಂಡ್ ವಾಟ್ ಇಸ್ ದ ಮೆಥಡ್ಸ್ ಆಫ್ ಪ್ರೊಡಕ್ಷನ್. ಸೊ ಆ್ಯಂಡ್ ವಾಟ್ ಈಸ್ ದ ಮಾರ್ಕೆಟ್ ವಿ ಹ್ಯಾವ್ ಟು ಬಿ ಟಾರ್ಗೆಟೆಡ್. ಸೊ ಈ ಎಲ್ಲ 6 M's ಏನಿದೆ ಅದನ್ನು ಇಲ್ಲಿ ಸ್ಯಾಟಿಸ್ಫೈಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಫ್ರಮ್ ದ ಅಲಾಟ್ಮೆಂಟ್ ಆಫ್ ದ ಎಂಪ್ಲಾಯೀಸ್ ಅಂಟಿಲ್ ದ ಗೂಡ್ಸ್ ಸೆಂಟ್ ಟು ದ ವೇರ್ ಹೌಸಸ್. ಸೊ ಅಲ್ಲಿ ತನಕ ಏನೇನೋ ಒಂದು ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿರುತ್ತೆ ಅದನ್ನು ಯಾವ ಥರ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ಫುಲ್ಲಿ ಆಟೋಮೇಟೆಡ್ ಇರುವಂಥ ಮಿಷನರೀಸ್ಗೆ ಹೌ ಮೆನಿ ಎಂಪ್ಲಾಯೀಸ್ ವಿ ಆರ್ ರಿಕ್ವೈರ್ಡ್. ಸೊ ಫುಲ್ಲಿ ಆಟೋಮೇಟೆಡ್ಗೆ ಜಸ್ಟ್ ಅದನ್ನು ಆನ್ ಆಫ್ ಮಾಡೋಕ್ಕೆ ವಿ ಆರ್ ಅಲಾಟಿಂಗ್ 5 to 6 ಎಂಪ್ಲಾಯೀಸ್. ಅವಾಗ ಏನಾಗುತ್ತೆ, ಇಟ್ ಈಸ್ ವೇಸ್ಟೇಜ್ ಆಫ್ ಹ್ಯೂಮನ್ ರಿಸೋರ್ಸಸ್. ಸೊ ಇನ್ಸ್ಟೆಡ್ ಆಫ್ ಡೂಯಿಂಗ್ ದಟ್ ವಿ ಆರ್ ಓನ್ಲಿ ಅಲಾಟಿಂಗ್ 1 worker. ಸೊ ವಾಟ್ ಎವರ್ ದ ಹ್ಯೂಮನ್ ರಿಸೋರ್ಸ್ ಮೇನ್ಲಿ ವೇಸ್ಟ್ ವರ್ಕ್ ಇರುತ್ತೆ ಅದನ್ನು ನಾವೇನು ಮಾಡ್ತಾ ಇದ್ದೀವಿ, ಇಟ್ ಈಸ್ ಅಲಾಟೆಡ್ ಫಾರ್ ದ ಎಂಪ್ಲಾಯೀಸ್. ಓಕೆ, ಅಲ್ಲಿ ಪ್ಯಾಕೇಜಿಂಗ್ ಆಗಿರ್ಬೋದು, ಸೊ ಸೆಂಡಿಂಗ್ ಆಗಿರ್ಬೋದು, ಇದಕ್ಕೆಲ್ಲ ಏನು ಮಾಡ್ತಾ ಇದ್ದೀವಿ, ವಿ ಆರ್ ಅಲಾಟಿಂಗ್ 2 to 3 members. ಸೊ ಎಷ್ಟು ಹ್ಯೂಮನ್ ರಿಸೋರ್ಸ್ ಅವೈಲಬಿಲಿಟಿ ಇದೆ, ವಾಟ್ ಆರ್ ದ ಮೆಷಿನರೀಸ್ ವಿ ಹ್ಯಾವ್, ವಾಟ್ ಆರ್ ದ ಫೈನಾನ್ಸ್ ವಿ ಹ್ಯಾವ್, ಯು ಆರ್ ಗೋಯಿಂಗ್ ಟು ಬಿ ಅಲಾಟ್ ಇನ್ ಎ ಪ್ರಾಪರ್ ಮ್ಯಾನರ್. So this is called production management. And finally with the marketing management. So ಇಲ್ಲಿ marketing management ಅಲ್ಲಿ whatever the things you are including, like marketing of your goods and services ಆಗಿರ್ಬೋದು, or else the price determination ಆಗಿರ್ಬೋದು, market research ಆಗಿರ್ಬೋದು, sales promotions ಆಗಿರ್ಬೋದು, advertisements ಆಗಿರ್ಬೋದು. So whatever the things related to the marketing, ಸೊ ಪಬ್ಲಿಸಿಟಿ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗಲ್ಲಿ ಏನೇನು ಥಿಂಗ್ಸ್ ಇನ್ಕ್ಲೂಡ್ ಆಗಿರುತ್ತೆ, ಸೊ ಒಂದು ಪ್ರೈಸ್ನ ಡಿಟರ್ಮಿನೇಷನ್ ಮಾಡೋದು, ಕಾಂಪಿಟೇಟರ್ಸ್ನ ಡಿಟರ್ಮಿನೇಷನ್ ಮಾಡೋದು, ನೆಕ್ಸ್ಟ್ ಪ್ರೈಸ್ನ ಯಾವ ಥರ ಸ್ಟೆಬಿಲೇಟ್ ಮಾಡಬೇಕು, ಯಾವ ಥರ ಚೇಂಜಸ್ ಮಾಡಬೇಕು, ಆ್ಯಂಡ್ ವಾಟ್ ಆರ್ ದ ಪ್ರಮೋಷನ್ ಆ್ಯಕ್ಟಿವಿಟೀಸ್ ವಿ ಹ್ಯಾವ್ ಟು ಬಿ ಕ್ಯಾರಿ, ಲೈಕ್ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಪಬ್ಲಿಸಿಟಿ ಮಾಡೋದಾಗಿರ್ಬೋದು. ಸೊ ಯಾವ ಥರ ಥಿಂಗ್ಸ್ನ ನಾವು ಇನ್ಕ್ಲೂಡ್ ಮಾಡ್ತಿದ್ದೀವಿ, ಆ್ಯಂಡ್ ವೇರ್ ವಿ ಆರ್ ಗೋಯಿಂಗ್ ಟು ಬಿ ರೆಡ್ಯೂಸ್ ದ ಎಕ್ಸೆಸ್ ಅಮೌಂಟ್ ಏನಿರುತ್ತೆ, ಒಂದು ಅನ್ನೆಸೆಸರಿ ಆಗಿರುವಂಥ ಆಲ್ರೆಡಿ ತುಂಬ ಪಾಪ್ಯುಲರ್ ಇರುವಂಥ ಪ್ರಾಡಕ್ಟು. ಫಾರ್ ಎಕ್ಸಾಂಪಲ್ ಈಗ ಒಂದು ಲೋಕಲ್ ಮಾರ್ಕೆಟಲ್ಲಿ ತುಂಬ ಪಾಪ್ಯುಲರ್ ಇದೆ ಆ ಪ್ರಾಡಕ್ಟು. ಸೊ ಅಲ್ಲಿ ಹೋಗ್ಬಿಟ್ಟು ಇಫ್ ಯು ಆರ್ ಡೂಯಿಂಗ್ ಅಗೇನ್ ಆ್ಯಂಡ್ ಅಗೇನ್ ಅಡ್ವರ್ಟೈಸ್ಮೆಂಟ್ ಆಲ್ ಅಂದರೆ ದೆರ್ ಇಸ್ ನೋ ಯೂಸ್. ಸೊ ಆಲ್ರೆಡಿ ಪಾಪ್ಯುಲಾರಿಟಿ ಇದೆ. ಸೊ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ದಟ್ ಮಚ್ ಯು ಹ್ಯಾವ್ ಟು ಬಿ ಗಿವ್ ದ ಅಡ್ವರ್ಟೈಸ್ಮೆಂಟ್ ದೇರ್. ಸೊ ವೇರ್ ಎವರ್ ದೇ ಡೋಂಟ್ ಹ್ಯಾವ್ ಎನಿ ಪಾಪ್ಯುಲಾರಿಟಿ ಆರ್ ಎನಿಥಿಂಗ್, ಯು ಹ್ಯಾವ್ ಟು ಬಿ ಕಾನ್ಸಂಟ್ರೇಟ್ ಮೋರ್ ಆನ್ ದಟ್ ಏರಿಯಾ. ಸೊ ಅಲ್ಲಿ ಜಾಸ್ತಿ ನೀವು ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಜಾಸ್ತಿ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಯಾವ ಥರ ವರ್ಕ್ನ ಎಸ್ಟಾಬ್ಲಿಷ್ ಮಾಡಬೇಕು, ಯಾವ ಥರ ಅದು ಪ್ರಾಡಕ್ಟ್ನ ಡಿಮ್ಯಾಂಡ್ನ ಇನ್ಕ್ರೀಸ್ ಮಾಡಬೇಕು ಅಂತ ಯು ಹ್ಯಾವ್ ಟು ಬಿ ಕಾನ್ಸಂಟ್ರೇಟ್ ಆನ್ ಆಲ್. ಸೊ ಮಾರ್ಕೆಟಿಂಗ್ ರಿಲೇಟೆಡ್ ಏನೇನೋ ಒಂದು ಆ್ಯಕ್ಟಿವಿಟೀಸ್ ಇರುತ್ತೆ, ಹೌ ಯು ಆರ್ ಗೋಯಿಂಗ್ ಟು ಬಿ ಕಂಟ್ರೋಲ್, ಹೌ ಯು ಆರ್ ಗೋಯಿಂಗ್ ಟು ಬಿ ಪರ್ಫಾರ್ಮ್, ವಿಚ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ purchase or demand of the goods and services. This is called marketing management. So these are the functional areas of management: financial, personal, production, marketing. Financial ಏನಿರುತ್ತೆ, how you are going to be financial resources, ಎಷ್ಟು financial resources ಇದೆ, ಯಾವ ಥರ ಅದನ್ನು ಯೂಸ್ ಮಾಡ್ಕೋಬೇಕು ಅಂತ you are going to be learn here.
in personal anta ಹೇಳಿದ್ರೆ how you are going to be hire the employees, how you are allowed the work to that particular employees by giving a training or proper development programs. Next, production management ಅಲ್ಲಿ whatever the production things like men, materials, machines, whatever the things you have, how you are going to be manage those things. ಮಾರ್ಕೆಟಿಂಗ್ ಅಲ್ಲಿ ಒಂದು ಪ್ರಮೋಷನ್ ಆಕ್ಟಿವಿಟಿ, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಪ್ರೈಸ್ ಡಿಟರ್ಮಿನೇಷನ್ ಆಗಿರ್ಬೋದು. ಸೊ ವಾಟ್ ಎವರ್ ದ ಥಿಂಗ್ಸ್ ರಿಲೇಟೆಡ್ ಟು ದ ಮಾರ್ಕೆಟಿಂಗ್ ಯು ಆರ್ ಗೋಯಿಂಗ್ ಟು ಬಿ ಮ್ಯಾನೇಜ್ ಹಿಯರ್. ಸೊ ದೀಸ್ ಆರ್ ದ ಫಂಕ್ಷನಲ್ ಏರಿಯಾಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಇವತ್ತು ಏನು ಟೂ ಟಾಪಿಕ್ಸ್ ನಾವು ಡಿಸ್ಕಸ್ ಮಾಡಿದ್ದೀವಿ, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಫಂಕ್ಷನಲ್ ಏರಿಯಾಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಇನ್ ದಿಸ್ ಯು ಕ್ಯಾನ್ text me, or if you want to be clarify, I will take you one online class direct to you, so that time we will discuss further. Thank you.